ರನ್ಯಾ ನಂಟಿನ ಸಚಿವರ ಹೆಸರು ಹೇಳ್ತೀನಿ ಅಂತ ಯತ್ನಾಳ್ ಸವಾಲು ಹಾಕ್ತಾ ಇದ್ದಂತೆ ತಾಕತ್ತಿದ್ರೆ ಸಚಿವರ ಹೆಸರು ಹೇಳಿ ಅಂತ ಸಚಿವರು ಪ್ರತಿ ಸವಾಲು ಹಾಕಿದ್ದಾರೆ. ಸುಮ್ಮನೆ ಗಾಳಿಲಿ ಗುಂಡಾರಿಸೋದು ಬೇಡ ಅಂತ ಕೆಲ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರನ್ಯಾ ನಂಟಿನ ಸಚಿವರು ಯಾರು, ಅವರ ಹೆಸರು ಹೇಳ್ತೀನಿ ಅಂತ ಯತ್ನಾಳ್ ಸವಾಲು ಹಾಕಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಕೊಟ್ಟಂತ ರಿಯಾಕ್ಷನ್ ಏನು ಬನ್ನಿ ನೋಡಿ. ಹೇಳಿ ಮತ್ತೆ ಹೊರಗಡೆ ನಾ ಸದನದಲ್ಲಿ ಹೇಳ್ತೀನಿ ಅನ್ನೋದು ಸುಮ್ಮನೆ ಗಾಳಿಯಲ್ಲಿ ಗುಂಡುಡಿದ್ ಬೇಡ. ತಾಕತ್ತಿದ್ರೆ ಯತ್ನಾಳವ್ರಿಗೂ ಹಿಂದೆ ಈಗಲೇ ಅವ್ರು ಇವತ್ತಿನ ಹೊಸ ಹೆಸರುಗಳನ್ನು ಬಹಿರಂಗಪಡಿಸಲಿ. ಅದು ಸಂಪೂರ್ಣವಾಗಿ ಹೇಳಿಬಿಡ್ಲಿ ಒಂದೆಲ್ಲನೂ. ಯಾರ್ಯಾರು ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ, ಯಾರ್ಯಾರು ಅವರ ಸ್ನೇಹಿತರು ಭಾಗಿಯಾಗಿದ್ದಾರೆ, ಮಾಜಿ ಶಾಸಕರುಗಳು, ಯಾರ್ಯಾರು ನಮ್ಮವ್ರು ಯಾರಾಗಿದ್ರು ಅದನ್ನು ಹೇಳಿ. ಕಂಪ್ಲೀಟ್ ಯಾರು ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿ ಮಾಹಿತಿ ಬರಬೇಕಲ್ವಾ? ಮಾಹಿತಿ ಹೆಂಗೆ ಬರುತ್ತೆ ನಮಗೆ? ಯಾವುದು ವರದಿ ಬೇಕು. ಅವ್ರ ಹತ್ರ ವರದಿದ್ದು ಆಧಾರದ ಮೇಲೆ ಅವ್ರ ಹತ್ರ ಏನೋ ಮಾಹಿತಿ ಇದ್ರೆ ಹೇಳಿ. ಅದಕ್ಕೇನು ಇಟ್ ಇಸ್ ವೆರಿ ಓಪನ್, ಹೇಳಿ. ಅದಕ್ಕೇನು ತೊಂದರೆನಿದೆ? ಒಳ್ಳೇದಲ್ವ ಹೇಳಿದ್ರೆ? ತನಿಖೆಗೆ ಅನುಕೂಲ ಆಗುತ್ತೆ. ಸತ್ಯ ಇದ್ರೆ ಸತ್ಯ ಹೊರಗೆ ಬರಲಿ, ಅದಕ್ಕೇನು ತಪ್ಪೇನಿದೆ? ಬನ್ನಿ ಹೇಳಿ. ಫಸ್ಟ್ ಮಾಡೋಕ್ಕೆ ಹೇಳಿ, ಏನು ತೊಂದರೆ ಏನಿಲ್ಲ. ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಇರಬೇಕೆ ಹೊರತು ಇನ್ಯಾರೂ ಇಲ್ಲ. ಅದು ಯಾವುದೇ ಕೇಸ್ ಆಗಲಿ, ಇದೊಂದೇ ಕೇಸ್ ಅಲ್ಲ. ಯಾವುದೇ ಕೇಸ್ ಆದ್ರೂ ಕೂಡ ಯಾರ್ಯಾರ್ದಿದೆ ಅದಾಗಬೇಕು, ಆ ಕಾನೂನೇ ಗೆಲ್ಲಬೇಕು. ಕಾನೂನು ಮೇಲ್ಗಡೆ ಗೌರವ ಕೊಟ್ಟರೆ ಸರ್ಕಾರಗಳಿಗೂ ಗೌರವ ಬರುತ್ತೆ. ಅದ್ರ ಬಗ್ಗೆ ನಾನು ಬೇರೆ ಪ್ರಶ್ನೆ ಹಾಕಲ್ಲ. ಆದರೆ ಅವ್ರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳಿದಾವಲ್ಲ, ಅದನ್ನು ನೀವು ಹಾಕ್ತಿರಲ್ಲ, ಅದು ಬೇಜಾರಾಗುತ್ತೆ. ಅಂದರೆ DRI ಅವರಿಗೆ ಗೊತ್ತಿರಲಾರ್ದು, CBIಗೆ ಗೊತ್ತಿರಲಾರ್ದು, BJP ಅವರಿಗೆ ಗೊತ್ತಿದ್ರೆ ದಯವಿಟ್ಟು ಸದನದಲ್ಲನ ಹೇಳಿ, ದಾಖಲೆ ಇಟ್ಟು ಹೇಳಿ, ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ. ಅಥವಾ ಮಾಧ್ಯಮದಲ್ಲಿ ಹೇಗೆ ನಾವು ನಿಮ್ಮ ಮುಂದೆ ಬಂದಾಗ ಎಲ್ಲ ದಾಖಲೆಗಳ ಸಮೇತ ತಂದು ನಿಮ್ಮ ಮುಂದೆ ಇಡ್ತೀವಿ, ಆಗಿರಲಿ, ತೊಂದರೆ ಇಲ್ಲ. ಈಗ ಸದನದಲ್ಲಿ ನೋಡೋಣ ಏನು ಹೆಸರು ಹೇಳ್ತಾರೆ. ನಾವು ಹೇಳಿದ್ದೀವಲ್ಲ, ಕೊಡಿ ದಾಖಲೆಗಳು ಇಟ್ಟು ಕೊಡಿ. ಸುಮ್ಮನೆ ನೀವು ಅದು ಹೇಳಿದ್ರಿ, ನೀವು ಅವ್ರಿಗೆ ಬಿಡಿಸಿದ್ರಿ, ಇವ್ರಿಗೆ ಬಿಡಿಸಿದ್ರಿ ಅಂತಲ್ಲ. ಲೆಟ್ ದರ್ ಬಿ ಪ್ರೂಫ್. ಇಟ್ ಈಸ್ ಈಗ DRI ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ, CBI ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ, ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ರ್ಯಾಕೆಟ್ ಅಂತ ಹೇಳ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಅವರ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಯೂನಿಯನ್ ಗೌರ್ಮೆಂಟನ್ನು ತ್ಯಜಿಸಿ ಸಾಮಾನ್ಯ BJP ವಕ್ತಾರರಾಗಿ ಮಾತನಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಸೊ ಎಲ್ಲ ಏನೇನಿದೆ ಕೊಡಲಿ ದಾಖಲೆಗಳು. ಫಸ್ಟ್ ಮಾಡೋಕ್ಕೆ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.